ಇವತ್ತಿನ ತರಗತಿಯಲ್ಲಿ ಮೊದಲನೇ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಗುಣಲಕ್ಷಣಗಳನ್ನು ಗಮನಿಸಿ. ಯಾವ್ಯಾವ ಗುಣಲಕ್ಷಣಗಳಿದ್ದಾವೆ? ಬರವಣಿಗೆಯಲ್ಲಿ ನಿರ್ದಿಷ್ಟ ದೋಷಗಳಿದ್ದಾವೆ, ಓದಲು ಸಮಸ್ಯೆ ಇದೆ, ಮತ್ತು ಗಣಿತದ ಸಂಕೇತಗಳ ನಡುವೆ ಗೊಂದಲನ ಹೊಂದಿದ್ದಾನೆ. ಗಣಿತ ಸಂಕೇತಗಳ ನಡುವೆ ಗೊಂದಲ ಇರುತ್ತೆ, ಚಿಹ್ನೆಗಳನ್ನು ಬರೆಯೋದ್ರಲ್ಲಿ ಸಮಸ್ಯೆ ಇರುತ್ತೆ. ಇದು ಈ ಕೆಳಕಂಡ ಗುಂಪಿನವರ ಲಕ್ಷಣಗಳು ಅಂತ ಹೇಳಿದ್ದಾರೆ. ಕಲಿಕಾ ದೋಷವುಳ್ಳವರ ಲಕ್ಷಣಗಳ, ಇಲ್ಲ ಅಪೂರ್ಣ ಸಾಧಕರ ಲಕ್ಷಣಗಳ, ಇಲ್ಲ ಬುದ್ಧಿಮಾಂದ್ಯತೆ ಉಳ್ಳವರದ್ದು ಲಕ್ಷಣ ಆಗಿರುತ್ತಾ, ಇಲ್ಲ ನಿಧಾನವಾಗಿ ಕಲಿಯುವವರ ಲಕ್ಷಣ ಆಗಿರುತ್ತಾ? ಯಾರ ಲಕ್ಷಣ ಆಗಿರುತ್ತೆ? ಬರವಣಿಗೆಯಲ್ಲಿ ನಿರ್ದಿಷ್ಟ ದೋಷಗಳು ಮತ್ತು ಓದಲು ಸಮಸ್ಯೆ, ಗಣಿತ ಸಂಕೇತಗಳ ನಡುವೆ ಗೊಂದಲ ಯಾರಿಗಿರುತ್ತೆ? ಕಲಿಕಾ ದೋಷವುಳ್ಳವರಲ್ಲಿ ಇರುತ್ತೆ. ಹಾಗಾದರೆ ಎ ಆಪ್ಷನ್ ಇರುವಂತಹ ಕಲಿಕೆಯ ದೋಷವುಳ್ಳವರು ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಪೋಷಕರ ವಿಧ, ಮಗುವಿನ ಜನನ ಅನುಕ್ರಮ, ಸಾಮಾಜಿಕ ಆರ್ಥಿಕ ಸ್ಥಿತಿ, ಕೌಟುಂಬಿಕ ಸಂಬಂಧಗಳು ವ್ಯಕ್ತಿತ್ವ ರೂಪಿಸುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ಅಂಶಗಳು ಕೆಳಕಂಡ ವರ್ಗಕ್ಕೆ ಸೇರಿವೆ. ಯಾವ ವರ್ಗಕ್ಕೆ ಸೇರಿವೆ? ಅನುವಂಶೀಯ ಅಂಶಗಳಿಗೆ ಸೇರಿದೆಯಾ? ಇಲ್ಲ ಪರಿಸರದ ಅಂಶಗಳಿಗೆ ಸೇರಿದೆಯಾ? ಇಲ್ಲ ರಾಸಾಯನಿಕ ಅಥವಾ ಗ್ರಂಥಿ ಸಂಬಂಧಿ ಅಂಶಗಳಿಗೆ ಸೇರಿದೆಯಾ? ಇಲ್ಲ ಶಾರೀರಿಕ ಅಂಶಗಳಿಗೆ ಸೇರಿದೆಯಾ? ಯಾವ ಅಂಶಗಳಿಗೆ ಸೇರಿದೆ? ಪರಿಸರದ ಅಂಶಗಳಿಗೆ ಸೇರಿದೆ. ಹಾಗಾದರೆ ಇದಕ್ಕೆ ಆನ್ಸರ್ ಬಿ ಆಪ್ಷನ್ ಇರುವಂತಹ ಪರಿಸರದ ಅಂಶಗಳು ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಪಿಯಾಜೆಯ ಬುದ್ಧಿಮತ್ತೆ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಸ್ಕೀಮಾ ಅಂದರೆ ಏನು ಅಂತ ಕೇಳಿದ್ದಾರೆ. ಜ್ಞಾನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ಮೂಲ ಸಂರಚನೆಗಳು ಅಂತನಾ, ಇಲ್ಲ ಹೊಸ ಪರಿಕಲ್ಪನೆ ಅನುಭವಗಳನ್ನು ಯುಕ್ತ ಭಾಗದಲ್ಲಿ ಸೇರಿಸಿಕೊಳ್ಳುವುದು ಅಂತನಾ, ಇಲ್ಲ ಹೊಸದನ್ನು ಕಲಿಯಲು ಮೊದಲಿನ ವರ್ತನೆಯನ್ನು ಬದಲಾಯಿಸಿಕೊಳ್ಳುವುದು ಅಂತನಾ, ಇಲ್ಲ ಪರಿಸರದ ಅಂತರ್ಕ್ರಿಯೆಯಿಂದಾಗಿ ಇಂದಿನ ಸಂರಚನೆಗಳನ್ನು ಅಂತನ? ಯಾವುದು ಇಲ್ಲಿ ಆನ್ಸರ್ ಆಗುತ್ತೆ? ಜ್ಞಾನ ಸಂರಕ್ಷಿಸಲು ವ್ಯಕ್ತಿ ಹೊಂದಿರುವ ಮೂಲ ಸಂರಚನೆಗಳು ಇದಕ್ಕೆ ಆನ್ಸರ್ ಆಗುತ್ತೆ. ಈ ಆಪ್ಷನ್ ಇರುವಂತಹ ಜ್ಞಾನ ಸಂರಕ್ಷಿಸಲು ವ್ಯಕ್ತಿ ಹೊಂದಿರುವ ಮೂಲ ಸಂರಚನೆಗಳು. ಮುಂದಿನ ಕ್ವಶನ್ ನೋಡೋದಾದರೆ, ಅನು ಅನಾಥಾಲಯದಲ್ಲಿರುತ್ತಾಳೆ, ಅವಳಿಗೆ ಒಳ್ಳೆಯ ಆಹಾರ ಮತ್ತಿತರ ಸೌಲಭ್ಯಗಳು ದೊರೆಯುತ್ತಿವೆ, ಆದರೂ ಅವಳು ಪ್ರೀತಿಗಾಗಿ ತೊರೆಯುತ್ತಾಳೆ. ಅವಳ ಯಾವ ಅವಶ್ಯಕತೆ ಪೂರೈಕೆಯಾಗಿಲ್ಲ? ಯಾವ ಅವಶ್ಯಕತೆ ಪೂರೈಕೆಯಾಗಿಲ್ಲ ಅನ್ನೋಕ್ಕೆ? ಶಾರೀರಿಕ ಅವಶ್ಯಕತೆಗಳ, ಇಲ್ಲ ಭೌತಿಕ ಅವಶ್ಯಕತೆಗಳ, ಇಲ್ಲ ಸಂವೇದನಾತ್ಮಕ ಅವಶ್ಯಕತೆಗಳು, ಅಥವಾ ಸಾಮಾಜಿಕ ಅವಶ್ಯಕತೆಗಳ? ಯಾವ ಅವಶ್ಯಕತೆ ಅನ್ನೋಕ್ಕೆ ಪೂರೈಕೆಯಾಗಿಲ್ಲ? ಸಂವೇದನಾತ್ಮಕ ಅವಶ್ಯಕತೆಗಳು ಅವಳಿಗೆ ಪೂರೈಕೆಯಾಗಿಲ್ಲ. ಹಾಗಾದರೆ ಆನ್ಸರ್ ಇದಕ್ಕೆ ಸಂವೇದನಾತ್ಮಕ ಅವಶ್ಯಕತೆಗಳು ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿಕಾಸಾತ್ಮಕ ಕಾರ್ಯಗಳನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಅಂತ ಇದೆ. ಯಾರು ವಿಕಾಸಾತ್ಮಕ ಕಾರ್ಯಗಳನ್ನು ಮೊಟ್ಟ ಮೊದಲು ಪರಿಚಯಿಸಿದವರು? ಜೀನ್ ಪಿಯಾಜೆನಾ, ಇಲ್ಲ ರಾಬರ್ಟ್ ಯಾವಿ ಬ್ರೂನರ, ಇಲ್ಲ ಆಲ್ಬರ್ಟ್ ಬಂಡೋರನ? ಇದಕ್ಕೆ ಆನ್ಸರ್ ಬಿ ಆಪ್ಷನ್ ಇರುವಂತಹ ರಾಬರ್ಟ್ ಯಾವಿಂಗಸ್ಟ್. ಮುಂದಿನ ಪ್ರಶ್ನೆ ನೋಡೋದಾದರೆ, ವ್ಯಕ್ತಿಯಲ್ಲಾಗುವ ಗುಣಾತ್ಮಕ ಬದಲಾವಣೆಗಳನ್ನು ಹೀಗೆನ್ನುತ್ತೇವೆ. ಏನನ್ನುತ್ತೇವೆ? ಬೆಳವಣಿಗೆ ಅಂತೀವ, ಇಲ್ಲ ವಿಕಾಸ ಅಂತೀವ, ಇಲ್ಲ ಕಲಿಕೆ ಅಂತೀವ, ಇಲ್ಲ ಪರಿಪಕ್ವತೆ ಅಂತೀವ?
ಏನಂತೀವಿ? ವ್ಯಕ್ತಿಯಲ್ಲಾಗುವ ಗುಣಾತ್ಮಕ ಬದಲಾವಣೆಗಳನ್ನ ವಿಕಾಸ ಅಂತೀವಿ. ಹಾಗಾದರೆ ಬಿ ಆಪ್ಷನಲ್ಲಿರುವಂತಹ ವಿಕಾಸ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಮಗುವಿನ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನವನ್ನು ಮಾಡಿ ಗ್ರಹಿಸಲು ಸುಲಭವಾದ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಪ್ರಾಯೋಗಿಕ ವಿಧಾನದಿಂದ ಮಾಡ್ಬೋದಾ, ಇಲ್ಲ ಸಂದರ್ಶನದಿಂದ ಮಾಡ್ಬೋದಾ, ಇಲ್ಲ ವ್ಯಕ್ತಿ ಅಧ್ಯಯನದಿಂದ ಮಾಡ್ಬೋದಾ, ಇಲ್ಲ ವೀಕ್ಷಣೆಯಿಂದ ಮಾಡ್ಬೋದಾ? ಯಾವುದರಿಂದ? ವ್ಯಕ್ತಿ ಅಧ್ಯಯನದಿಂದ ಮಗುವಿನ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಗ್ರಹಿಸಲು ಸುಲಭವಾದ ವಿಧಾನವಾಗಿರುತ್ತೆ. ಹಾಗಾದರೆ ಸಿ ಆಪ್ಷನ್ ಇರುವಂತಹ ವ್ಯಕ್ತಿ ಅಧ್ಯಯನ ಇದಕ್ಕೆ ಆನ್ಸರ್ ಆಗುತ್ತೆ. ತಲೆಯಿಂದ ಇಮ್ಮಡಿ ಕಡೆಗೆ ಸಾಗುವ ವಿಕಾಸಾತ್ಮಕ ಕ್ರಮವನ್ನು ಹೀಗೆನ್ನುತ್ತೇವೆ: ಶಿರಾ ಪಾದಾಭಿಮುಖ ವಿನ್ಯಾಸ, ಚಲನೆಯ ಅನುಕ್ರಮ ವಿನ್ಯಾಸ, ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ, ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆ ಕಡೆಗೆ ಅಂತ ಇದೆ. ಯಾವಾಗುತ್ತೆ ಇದಕ್ಕೆ ಆನ್ಸರ್? ತಲೆಯಿಂದ ಇಮ್ಮಡಿ ಕಡೆಗೆ ಸಾಗುವ ವಿಕಾಸಾತ್ಮಕ ಕ್ರಮವನ್ನು ಶಿರಾ ಪಾದಾಭಿಮುಖ ವಿನ್ಯಾಸ ಅಂತ ಹೇಳ್ತೇವೆ. ಹಾಗಾದರೆ ಎ ಆಪ್ಷನಲ್ಲಿರುವಂತಹ ಶಿರಾ ಪಾದಾಭಿಮುಖ ವಿನ್ಯಾಸ ಇದಕ್ಕೆ ಆನ್ಸರ್ ಆಗುತ್ತೆ. ಹಾಗಾದರೆ ಮುಂದಿನ ಕ್ವಶನ್ ನೋಡೋದಾದರೆ, ಆರವ್ 3 ವರ್ಷದ ಮಗು, ಅವನು ವಿಕಾಸದ ಈ ಹಂತದಲ್ಲಿದ್ದಾನೆ. ಆರವ್ ಎಷ್ಟು ವರ್ಷದ ಮಗು? 3 ವರ್ಷದ ಮಗು. ಅವನು ವಿಕಾಸದ ಯಾವ ಹಂತದಲ್ಲಿದ್ದಾನೆ? ಹಸುಳೆತನದಲ್ಲಿದ್ದಾನ? ಇಲ್ಲ ಉತ್ತರ ಬಾಲ್ಯದಲ್ಲಿದ್ದಾನ? ಇಲ್ಲ ಪೂರ್ವ ಬಾಲ್ಯದಲ್ಲಿದ್ದಾನ? ಇಲ್ಲ ಶೈಶಾವಸ್ಥೆಯಲ್ಲಿದ್ದಾನ? ಆರವ್ 3 ವರ್ಷದ ಮಗು, ಹಾಗಾದರೆ ಅವನು ಪೂರ್ವ ಬಾಲ್ಯಾವಸ್ಥೆಯಲ್ಲಿದ್ದಾನೆ. ಹಾಗಾದರೆ ಸಿ ಆಪ್ಷನಲ್ಲಿರುವಂತಹ ಪೂರ್ವ ಬಾಲ್ಯ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಕಲಿಕೆಯ ವರ್ಗಾವಣೆಯನ್ನು ಸರಿಯಾಗಿ ವಿವರಿಸುವ ಹೇಳಿಕೆಗಳ ಗುಂಪನ್ನು ಗುರುತಿಸಿರಿ ಅಂತ ಇದೆ. ಯಾವುದು ಸರಿಯಾದ ಗುಂಪು? ಅದು ಕೌಶಲ್ಯಗಳನ್ನು ಒಂದು ಸನ್ನಿವೇಶದಿಂದ ಮತ್ತೊಂದಕ್ಕೆ ಕೊಂಡೊಯ್ಯುವ ಪ್ರಕ್ರಿಯೆ. ಕಲಿಕೆಯ ವರ್ಗಾವಣೆ ಧನಾತ್ಮಕ, ಋಣಾತ್ಮಕ ಅಥವಾ ಶೂನ್ಯ ಆಗಿರಬಹುದು. ಕಲಿಕೆಯ ವರ್ಗಾವಣೆ ಸಾರ್ವತ್ರಿಕವಾದದ್ದು. ಕಲಿಕೆಯ ವರ್ಗಾವಣೆ ತನ್ನಷ್ಟಕ್ಕೆ ತಾನು ನಡೆಯುವುದಿಲ್ಲ. ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಹೇಳಿ? ಡಿ ಆಪ್ಷನ್ ಇರುವಂತಹ 2, 3, 4. ಕಲಿಕೆಯ ವರ್ಗಾವಣೆ ಧನಾತ್ಮಕ, ಋಣಾತ್ಮಕ ಅಥವಾ ಶೂನ್ಯ ಆಗಿರಬಹುದು. ಕಲಿಕೆಯ ವರ್ಗಾವಣೆ ಸಾರ್ವತ್ರಿಕವಾದದ್ದು. ಕಲಿಕೆಯ ವರ್ಗಾವಣೆ ತನ್ನಷ್ಟಕ್ಕೆ ತಾನು ನಡೆಯುವುದಿಲ್ಲ. ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಕಾಲಾಂತರಗಳ ನಡುವೆ ಅಲ್ಪಾವಧಿಯ ಅಧ್ಯಯನ ಅವಧಿಗಳು ಸ್ಮೃತಿಗೆ ಸಹಾಯಕವಾಗುತ್ತವೆ. ಕಾಲಾಂತರಗಳ ನಡುವೆ ಅಲ್ಪಾವಧಿಯ ಅಧ್ಯಯನ ಅವಧಿಗಳು ಸ್ಮೃತಿಗೆ ಸಹಾಯವಾಗುತ್ತವೆ. ಇದಕ್ಕೆ ಆಪ್ಷನ್ ಕೊಟ್ಟಿರೋದು ಗಿಳಿಪಠನ ಅಂದರೆ ಕಂಠಪಠನ, ಇಲ್ಲ ಬಿಡಿ ವಿಧಾನನ, ನಿರಂತರ ಕಲಿಕೆನಾ, ಇಲ್ಲ ಅಂತರ ಕಲಿಕೆನಾ? ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಹೇಳಿ? ಅಂತರ ಕಲಿಕೆ. ಹಾಗಾದರೆ ಮುಂದಿನ ಕ್ವಶನ್ ಕಡೆ ನೋಡ್ತಾ ಹೋಗೋಣ. ಇಂದಿನ ಕಲಿಕೆಯು ನಂತರದ ಕಲಿಕೆಗೆ ಅಡ್ಡಿಯುಂಟು ಮಾಡಿ ಮರೆ ಉಂಟು ಮಾಡಿದರೆ ಅದು ಯಾವುದು ಆಗುತ್ತೆ? ಪ್ರೇರಿತ ಮರೆವು ಆಗುತ್ತಾ? ಹಿಮ್ಮರಳುವ ಅವರೋಧ ಅಂತಾಗುತ್ತಾ? ಇಲ್ಲ ಮುಂಬರಳುವ ಅವರೋಧ ಅಂತಾಗುತ್ತಾ? ಇಲ್ಲ ಸಂವೇದನಾತ್ಮಕ ತಡೆಯಾಗುತ್ತಾ? ಇದಕ್ಕೆ ಆನ್ಸರ್ ಮುಮ್ಮರಳುವ ಅವರೋಧ ಆಗುತ್ತೆ. ಇಂದಿನ ಕಲಿಕೆಯು ನಂತರದ ಕಲಿಕೆಗೆ ಅಡ್ಡಿ ಉಂಟು ಮಾಡಿ ಮರೆ ಉಂಟು ಮಾಡಿದರೆ ಅದು ಆನ್ಸರ್ ಸಿ ಆಪ್ಷನಲ್ಲಿರುವಂತಹ ಮುಮ್ಮರಳುವ ಅವರೋಧ ಆನ್ಸರ್ ಇದಕ್ಕಾಗುತ್ತೆ. ಮುಂದಿನ ಕ್ವಶನ್ ನೋಡಿದರೆ, ಕಲಿಕೆಯ ಗೆಸ್ಟಾಲ್ಟ್ ಸಿದ್ಧಾಂತದ
ಪ್ರತಿಪಾದಕರನ್ನು ಗುರುತಿಸಿರಿ. ಯಾರು ಗೆಸ್ಟಾಲ್ಟ್ ವಾದದ ಪ್ರತಿಪಾದಕರು? ಕೊಯ್ಲರಾ, ಇಲ್ಲ ವ್ಯಾಟ್ಸನ್ನ, ಇಲ್ಲ ಕಾರ್ಟ್ ಲೆನಿನ್ನ, ಇಲ್ಲ ವಾರ್ಡ್ ಮಿರರ? ಯಾರ್ಯಾರಲ್ಲಿ ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರತಿಪಾದಕರು? ಯಾರ್ಯಾರು? ಕೊಯ್ಲರ್, ಕಾರ್ಟ್ ಲೆನಿನ್ ಮತ್ತು ವಾರ್ಡ್ ಮಿರ್. ಇದಕ್ಕೆ ಆನ್ಸರ್ ಆಗುತ್ತೆ. ಹಾಗಾದರೆ ಬಿ ಆಪ್ಷನ್ ಇರುವಂತಹ 1, 3, 4 ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಾಮಾಜಿಕ ರೀತಿ ನೀತಿಗಳು ಬಹುತೇಕ ಇತರರನ್ನು ಅನುಕರಿಸುವುದರಿಂದ ಕಲಿಯಲ್ಪಡುತ್ತವೆ ಎಂದು ಪ್ರತಿಪಾದಿಸಿದವರು ಯಾರು? ಅಂದರೆ ಸಾಮಾಜಿಕ ರೀತಿ ನೀತಿಗಳು ಬಹುತೇಕ ಎಲ್ಲವೂ ಕೂಡ ಅಂದರೆ ಹೆಚ್ಚದಾಗಿ ಇತರರಿಂದ ಅಂದರೆ ಅವರನ್ನು ಅನುಸರಿಸುವುದರಿಂದ ಕಲಿಯಲ್ಪಡುತ್ತವೆ ಅಂತ ಹೇಳಿದವರು ಬಂಡೂರನ, ಇಲ್ಲ ಬ್ರೂನರ, ಇಲ್ಲ ಬ್ಲೂಮ, ಇಲ್ಲ ಪಿಯಾಜೆನ? ಯಾರು ಹೇಳಿದ್ದಾರೆ? ಬಂಡೂರವರು. ಹಾಗಾದರೆ ಎ ಆಪ್ಷನಲ್ಲಿರುವಂತಹ ಬಂಡೂರ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸ್ಕಿನ್ನರ್ ರವರ ಪ್ರಕಾರ ಒಂದು ಸನ್ನಿವೇಶದಲ್ಲಿ ಜೀವಿಯು ತೋರುವ ಕ್ರಿಯೆಗಳ ಗುಂಪು ಎಂಬುದು ಪ್ರತಿಕ್ರಿಯೆ ಆಗುತ್ತಾ, ಇಲ್ಲ ಪುನರ್ಬಲನ ಆಗುತ್ತಾ, ಇಲ್ಲ ಕ್ರಿಯಾಜನ್ಯ ಆಗುತ್ತಾ, ಇಲ್ಲ ಉದ್ದೀಪನ ಅಂದರೆ ಪ್ರಚೋದನೆ ಆಗುತ್ತಾ? ಯಾವುದಾಗುತ್ತೆ? ಕ್ರಿಯಾಜನ್ಯ ಆಗುತ್ತೆ. ಹಾಗಾದರೆ ಆನ್ಸರ್ ಸಿ ಆಪ್ಷನಲ್ಲಿರುವಂತಹ ಕ್ರಿಯಾಜನ್ಯ ಇದಕ್ಕೆ ಆನ್ಸರ್ ಆಗುತ್ತೆ. ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತಿಸಲು, ತರ್ಕಬದ್ಧವಾಗಿ ಯೋಚಿಸಲು ಮತ್ತು ಪರಿಸರದೊಂದಿಗೆ ಸಮರ್ಪಕವಾಗಿ ಹೊಂದಿಕೊಳ್ಳಲು ಬೇಕಾದ ಒಟ್ಟು ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಎನ್ನಬಹುದು. ಹೀಗೆ ವ್ಯಾಖ್ಯಾನಿಸಿದವರು ಅಂತ ಕೊಟ್ಟಿದ್ದಾರೆ. ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತಿಸಲು, ತರ್ಕಬದ್ಧವಾಗಿ ಯೋಚಿಸಲು ಮತ್ತು ಪರಿಸರದೊಂದಿಗೆ ಸಮರ್ಪಕವಾಗಿ ಹೊಂದಿಕೊಳ್ಳಲು ಬೇಕಾದ ಒಟ್ಟು ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಹೇಳಿದವರು ಯಾರು? ಟರ್ಮನ್ ಹೇಳಿದಾರಾ? ಇಲ್ಲ ಸ್ಟೋರ್ಡರ್ಡ್ ಹೇಳಿದಾರಾ? ಇಲ್ಲ ವೆಸ್ಲರ್ ಹೇಳಿದಾರಾ? ಇಲ್ಲ ಬೀನೆ ಹೇಳಿದಾರಾ? ಯಾರು ಹೇಳಿದ್ದಾರೆ? ವೆಸ್ಲರ್ ಅವರು ಹೇಳಿದ್ದಾರೆ. ಹಾಗಾದರೆ ಸಿ ಆಪ್ಷನಲ್ಲಿರುವಂತಹ ವೆಸ್ಲರ್ ಇದಕ್ಕೆ ಉತ್ತರ ಆಗುತ್ತೆ. ಸೋನುವಿನ ನೈಜ ವಯಸ್ಸು 10 ವರ್ಷಗಳು, ಮಾನಸಿಕ ವಯಸ್ಸು 12 ವರ್ಷಗಳು. ಅವಳ ಬುದ್ಧಿಶಕ್ತಿ ಮಟ್ಟವು ಎಷ್ಟಿರುತ್ತೆ ಅಂತ? 100 ಇರುತ್ತಾ, ಇಲ್ಲ 90 ಇರುತ್ತಾ, ಇಲ್ಲ 120 ಇರುತ್ತಾ, ಇಲ್ಲ 110 ಆಗಿರುತ್ತಾ? ಎಷ್ಟು? ಸೋನುವಿನ ವಯಸ್ಸು ಎಷ್ಟು? 10 ವರ್ಷ ಮತ್ತು ಮಾನಸಿಕ ವಯಸ್ಸು 12 ವರ್ಷ. ಹಾಗಾದರೆ ಅವಳ ಬುದ್ಧಿಶಕ್ತಿ ಮಟ್ಟ 120 ಆಗಿರುತ್ತೆ. ಹಾಗಾದರೆ ಸಿ ಆಪ್ಷನಲ್ಲಿರುವಂತಹ 120 ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಪರೀಕ್ಷಣವು ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ. ರೇವನ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸನ್ ಪರೀಕ್ಷೆನಾ, ಇಲ್ಲ ಶಾನ್ಫರ್ಡ್ ಬೀನೆ ಪರೀಕ್ಷೆನಾ, ಇಲ್ಲ ಬಟಿಯರ್ ಅವರ ಬುದ್ಧಿಶಕ್ತಿ ಪರೀಕ್ಷೆನಾ, ಇಲ್ಲ ವೆಸ್ಲರ್ ಅವರ ಬುದ್ಧಿಶಕ್ತಿ ಮಾಪನನ? ಯಾವುದಾಗುತ್ತೆ ಇದಕ್ಕೆ ಆನ್ಸರ್? ಎ ಆಪ್ಷನ್ ಇರುವಂತಹ ರೇವನ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸನ್ ಪರೀಕ್ಷೆ ಆಗುತ್ತೆ. ಹಾಗಾದರೆ ಎ ಆಪ್ಷನ್ ಇರುವಂತಹ ರೇವನ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸನ್ ಪರೀಕ್ಷೆ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಬ್ರೈಲ್ ಕೆಳಗಿನ ಗುಂಪಿಗೆ ಸೇರಿದವರ ಪ್ಲಸ್ ಪಠ್ಯಕ್ರಮದ ಭಾಗವಾಗಿದೆ. ಯಾರ ಪಠ್ಯಕ್ರಮದ ಭಾಗವಾಗಿದೆ ಬ್ರೈಲ್? ಪ್ರತಿಭಾವಂತರದಾಗಿರುತ್ತಾ, ಇಲ್ಲ ದೃಷ್ಟಿದೋಷವುಳ್ಳವರದಾಗಿರುತ್ತಾ, ಇಲ್ಲ ನಿಧಾನವಾಗಿ ಕಲಿಯುವವರದಾಗಿರುತ್ತಾ, ಇಲ್ಲ ಶ್ರವಣ ದೋಷ ಉಳ್ಳವರದಾಗಿರುತ್ತಾ? ಯಾರ್ದಾಗಿರುತ್ತೆ? ದೃಷ್ಟಿದೋಷ ಉಳ್ಳವರದು ಈ ಬ್ರೈಲ್ ಕಲಿಕೆ ಪಠ್ಯಕ್ರಮ ಆಗಿರುತ್ತೆ. ಹಾಗಾದರೆ ಆನ್ಸರ್ ಬಿ ಆಪ್ಷನ್ ಇರುವಂತಹ ದೃಷ್ಟಿದೋಷ ಉಳ್ಳವರದು ಅನ್ನೋದು ಆಗುತ್ತೆ. ಪಿಯಾಜೆರವರ ಜ್ಞಾನಾತ್ಮಕ ವಿಕಾಸದ ಹಂತಗಳ ಸರಿಯಾದ ಅನುಕ್ರಮಗಳನ್ನು ಗುರುತಿಸಿರಿ ಅಂತ ಇದೆ. ಯಾವುದಿದು ಅನುಕ್ರಮ? ಮೊದಲನೇದಾಗಿ ಯಾವ್ದು ಬರುತ್ತೆ? ಕ್ರಿಯಾಪೂರ್ವ ಅಂತ ಬರುತ್ತಾ, ಇಲ್ಲ ಮೂರ್ತ ಕ್ರಿಯೆಗಳ ಅಂತ ಬರುತ್ತಾ, ಇಲ್ಲ ಔಪಚಾರಿಕ ಕ್ರಿಯೆಗಳ ಅಂತ ಬರುತ್ತಾ, ಇಲ್ಲ
ಸಂವೇದನಾ ಗತಿ ಅಂತ ಬರುತ್ತಾ? ಯಾವ್ದು ಬರುತ್ತೆ? ಸಂವೇದನಾ ಗತಿಯ ಅಂತ ಬರುತ್ತೆ ಮೊದಲನೇದಾಗಿ. ಅದಾದ ನಂತರ ಕ್ರಿಯಾಪೂರ್ವ ಅಂತ ಬರುತ್ತೆ. ಆಮೇಲೆ ಮೂರ್ತ ಕ್ರಿಯೆಗಳ ಅಂತ ಬರುತ್ತೆ. ಅದಾದ ನಂತರ ಔಪಚಾರಿಕ ಕ್ರಿಯೆಗಳ ಅಂತ ಬರುತ್ತೆ. ಹಾಗಾದರೆ ಡಿ ಆಪ್ಷನ್ ಇರುವಂತಹ 4, 1, 2, 3 ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಪ್ರಚೋದನೆ ಪ್ರತಿಕ್ರಿಯೆಗಳ ನಡುವಿನ ಬಂಧವು ಕಲಿತದ್ದನ್ನು ಬಳಸುವ ಅಥವಾ ಬಳಕೆ ಮಾಡದೆ ಇದ್ದುದರ ಆಧಾರದ ಮೇಲೆ ಬಲಗೊಳ್ಳುತ್ತದೆ ಅಥವಾ ಕ್ಷೀಣಿಸುತ್ತದೆ ಎಂಬ ಕಲಿಕೆಯ ನಿಯಮ. ಪ್ರಚೋದನೆ ಪ್ರತಿಕ್ರಿಯೆಗಳ ನಡುವಿನ ಬಂಧವು ಕಲಿತಿದ್ದನ್ನು ಬಳಸುವ ಅಥವಾ ಬಳಕೆ ಮಾಡದೆ ಇದ್ದುದರ ಆಧಾರದ ಮೇಲೆ ಬಲಗೊಳ್ಳುತ್ತದೆ ಅಥವಾ ಕ್ಷೀಣಿಸುತ್ತದೆ ಎಂಬ ಕಲಿಕೆಯ ನಿಯಮ ಯಾವುದು? ಅಭ್ಯಾಸದ ನಿಯಮ ಆಗುತ್ತಾ? ಇಲ್ಲ. ತಕ್ಷಣದ ಕಲಿಕೆಯ ನಿಯಮ ಆಗುತ್ತಾ? ಇಲ್ಲ. ಪರಿಣಾಮ ನಿಯಮ ಆಗುತ್ತಾ? ಇಲ್ಲ. ಸಿದ್ಧತೆಯ ನಿಯಮ ಆಗುತ್ತಾ? ಅಭ್ಯಾಸದ ನಿಯಮ ಆಗುತ್ತಾ? ಪ್ರಚೋದನೆ ಪ್ರತಿಕ್ರಿಯೆಗಳ ನಡುವಿನ ಬಂಧವು ಕಲಿತದನ್ನು ಬಳಸುವ ಅಥವಾ ಬಳಕೆ ಮಾಡದೆ ಇದ್ದುದರ ಆಧಾರದ ಮೇಲೆ ಬಲಗೊಳ್ಳುತ್ತದೆ ಅಥವಾ ಕ್ಷೀಣಿಸುತ್ತದೆ. ಇದು ಅಭ್ಯಾಸದ ನಿಯಮ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಕೆಳಗಿನವುಗಳಲ್ಲಿ ಆರಂಭಿಕ ಬಾಲ್ಯಕ್ಕೆ ಸಂಬಂಧಿಸಿದ ಗುಣಲಕ್ಷಣವನ್ನು ಗುರುತಿಸಿರಿ. ಯಾವುದು ಆರಂಭಿಕ ಬಾಲ್ಯದ ಗುಣಲಕ್ಷಣ? ಅನ್ವೇಷಣ ಅಂತನಾ ಅದು? ಇಲ್ಲ. ಅನುಕರಣ ಅಂತನಾ? ಇಲ್ಲ. ಪ್ರಶ್ನಿಸುವ ವಯಸ್ಸ? ಇಲ್ಲ. ಗುಂಪುಗಾರಿಕೆಯ ವಯಸ್ಸಾಗಿರುತ್ತಾ? ಡಿ ಆಪ್ಷನಲ್ಲಿರುವಂತಹ ಗುಂಪುಗಾರಿಕೆಯ ವಯಸ್ಸು ಇದಕ್ಕೆ ಆನ್ಸರ್ ಆಗುತ್ತೆ. ಆರಂಭಿಕ ಬಾಲ್ಯಕ್ಕೆ ಸಂಬಂಧಿಸಿದ ಗುಣಲಕ್ಷಣ ಯಾವುದು? ಗುಂಪುಗಾರಿಕೆಯ ವಯಸ್ಸಾಗಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸ್ಮೃತಿಗೆ ಸಹಾಯಕವಾಗಲು ನೀವು ಒಂದು ದೀರ್ಘ ಪದ ಅಥವಾ ದೀರ್ಘ ಸಂಖ್ಯೆಯನ್ನು ಚಿಕ್ಕ ಅರ್ಥಪೂರ್ಣ ಭಾಗಗಳಾಗಿ ವಿಂಗಡಿಸಿದರೆ ಅದನ್ನು ಹೀಗೆನ್ನುತ್ತೇವೆ. ಸ್ಮೃತಿಗೆ ಸಹಾಯವಾಗಲು ನೀವು ಒಂದು ದೀರ್ಘ ಪದ ಅಥವಾ ದೀರ್ಘ ಸಂಖ್ಯೆಯನ್ನು ಚಿಕ್ಕ ಅರ್ಥಪೂರ್ಣ ಭಾಗಗಳಾಗಿ ವಿಂಗಡಿಸಿದರೆ ಅದನ್ನು ಏನಂತೀವಿ? ಸಾಂಕೇತೀಕರಿಸುವಿಕೆ ಅಂತ ಅಂತೀವ? ಇಲ್ಲ ಚೂರು ಮಾಡುವಿಕೆ ಅಂತ ಅಂತೀವ? ಇಲ್ಲ ಡಿಕೋಡಿಂಗ್ ಅಂತ ಅಂತೀವ? ಇಲ್ಲ ರಚನಾತ್ಮಕ ಸಂಘಟನೆ ಅಂತೀವ? ಚೂರು ಮಾಡುವಿಕೆ ಅಂತೀವಿ. ಹಾಗಾದರೆ ಬಿ ಆಪ್ಷನಲ್ಲಿರುವಂತಹ ಚೂರು ಮಾಡುವಿಕೆ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೆಲವು ವೇಳೆ ಶಿಕ್ಷಕರು ಇಲ್ಲಿ ನೋಡಿ, ಗಮನವಿಟ್ಟು ನೋಡಿ, ಕೇಳಿ ಮುಂತಾದ ನುಡಿಗಟ್ಟುಗಳನ್ನು ಬಳಸುತ್ತಾರೆ. ಹೀಗೆ ಮಾಡುವುದು ಹೇಳ್ತಾರೆ ಶಿಕ್ಷಕರು. ಶಿಸ್ತನ್ನು ಕಾಪಾಡಲು ಹೇಳ್ತಾರಾ? ಇಲ್ಲ. ಮುಖ್ಯಾಂಶಗಳನ್ನು ಒತ್ತಿ ಹೇಳಲು ಹೇಳ್ತಾರಾ? ಇಲ್ಲ. ತನ್ನಲ್ಲಿರುವ ಲೋಪಗಳನ್ನು ಮುಚ್ಚಿಕೊಳ್ಳಲು ಹೇಳ್ತಾರಾ? ಇಲ್ಲ. ವಿದ್ಯಾರ್ಥಿಗಳ ಅವಧಾನವನ್ನು ಗಳಿಸಲು ಹೇಳ್ತಾರೆ. ವಿದ್ಯಾರ್ಥಿಗಳನ್ನು ಗಮನವನ್ನು ಗಳಿಸಲು ಗಮನವಿಟ್ಟು ಕೇಳಿ, ಇಲ್ಲಿ ನೋಡಿ ಅಂತ ಹೇಳ್ತಾರೆ. ಹಾಗಾದರೆ ಡಿ ಆಪ್ಷನಲ್ಲಿರುವಂತಹ ವಿದ್ಯಾರ್ಥಿಗಳ ಅವಧಾನ ಗಳಿಸಲು ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸುರೇಶನು ಗಣಿತದಲ್ಲಿ ಉತ್ತಮ ಶ್ರೇಣಿಗಳನ್ನು ಪಡೆಯುತ್ತಾನೆ, ಆದರೆ ಭಾಷೆ ವಿಷಯದಲ್ಲಿ ಕಠಿಣ ಎನ್ನಿಸುತ್ತದೆ. ಇದು ಕೆಳಗಂಡ ಒಂದು ಅಂಶಕ್ಕೆ ಸಂಬಂಧಿಸಿದೆ. ಸುರೇಶನು ಗಣಿತದಲ್ಲಿ ಉತ್ತಮ ಶ್ರೇಣಿಗಳನ್ನು ಪಡೆಯುತ್ತಾನೆ, ಆದರೆ ಭಾಷಾ ವಿಷಯದಲ್ಲಿ ಕಠಿಣ ಎನಿಸುತ್ತದೆ. ಇದು ಈ ಕೆಳಕಂಡ ಒಂದು ಅಂಶಕ್ಕೆ ಸಂಬಂಧಿಸಿದೆ. ಅಂತರ್ ವ್ಯಕ್ತಿ ಭಿನ್ನತೆಗೆ ಸಂಬಂಧಿಸಿದೆಯಾ? ಇಲ್ಲ. ವ್ಯಕ್ತಿಯ ಆಂತರಿಕ ಭಿನ್ನತೆಗೆ ಸಂಬಂಧಿಸಿದೆಯಾ? ಇಲ್ಲ. ಅಂತರ್ ವಿಷಯ ಭಿನ್ನತೆಗಳು ಅಂತ ಹೇಳ್ಬೋದಾ? ಇಲ್ಲ. ವ್ಯಕ್ತಿತ್ವ ಭಿನ್ನತೆಗಳು ಅಂತ ಅನ್ಬೋದಾ? ಏನಂತ ಅನ್ಬೋದು? ವ್ಯಕ್ತಿಯ ಆಂತರಿಕ ಭಿನ್ನತೆ ಅಂತ ಅನ್ಬೋದು. ಹಾಗಾದರೆ ಬಿ ಆಪ್ಷನಲ್ಲಿರುವಂತಹ ವ್ಯಕ್ತಿಯ ಆಂತರಿಕ ಭಿನ್ನತೆಗಳು ಇದಕ್ಕೆ ಆನ್ಸರ್ ಆಗುತ್ತೆ.